ಇವತ್ತು ಮುಂಚಾನೆ ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೋಸ್ಕರವಾಗಿ ನಿಮ್ಮ ಸತ್ಯವೇದಗಳನ್ನು ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ ಅದರ 2ನೇ ವಾಕ್ಯದ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಇಚ್ಛಿಸ್ತೇನೆ. ಲೆಟ್ ಅಸ್ ಟರ್ನ್ our Bibles to Genesis chapter 21 verses 2. 21ನೇ ಅಧ್ಯಾಯದ 2ನೇ ವಾಕ್ಯ ಆದಿಕಾಂಡ ಪುಸ್ತಕ. ಹೇಗೆಂದರೆ ಸಾರಾಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಆಮೆನ್. ಅಬ್ರಹಾಮನು ಸಾರಾಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಈಸಾಕನೆಂದು ಹೆಸರಿಟ್ಟು 8ನೇ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿದ. ಓಕೆ, ನಮ್ಮ ವಿಷಯ ಬೇರೆ 2ನೇ ವಾಕ್ಯ ಮಾತ್ರ. ಫಾರ್ ಸಾರಾ ಕನ್ಸೀವ್ಡ್ ಅಂಡ್ ಬೋರ್ ಅಬ್ರಹಾಮ್ ಅ ಸನ್ ಇನ್ ಹಿಸ್ ಓಲ್ಡ್ ಏಜ್ at that set time of which God had spoken to him. Come on, ವಾಕ್ಯ ಹೇಳ್ತಾ ಇದೆ, on that set time God had spoken to him. ಕನ್ನಡದಲ್ಲಿ ಹೇಗಿದೆ ಅದು? ಮೈಕಲ್ ಉತ್ರಿ. ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ. ಇವತ್ತು ಮಧ್ಯಾಹ್ನ ಎಷ್ಟು ಜನ ನಂಬ್ತೀರಾ ದೇವರು ಎಲ್ಲದಕ್ಕೂ ಒಂದು ಕಾಲವನ್ನು ನಿಗದಿಪಡಿಸಿ ನಿಶ್ಚಯಿಸಿಟ್ಟಿದ್ದಾರೆ? ವಾಕ್ಯ ಏನು ಹೇಳ್ತಾ ಇದೆ? ಕಾದದ ಎಷ್ಟೋ ದಿನ, ವರ್ಷಕ್ಕಾದ್ರೂ ತಿಂಗಳುಗಳಕ್ಕಾದ್ರೂ ದಿನಗಳಕ್ಕಾದ್ರೂ ಎಷ್ಟೋ ಸಮಯಕ್ಕಾದ್ರೂ ಇವ್ರು ಕಾದ ಸಮಯದಲ್ಲಿ ನಡೀಲಿಲ್ಲ. ಬಟ್ ದೇವರು ಇದೆಲ್ಲದಕ್ಕೊಂದು ಸಮಯವನ್ನು ನಿಗದಿಪಡಿಸಿಟ್ಟಿದ್ದರು. ಇವತ್ತು ಮುಂಜಾನೆ ಯಾರಾದರೂ ನಂಬ್ತೀರಾ? ನನಗೋಸ್ಕರವಾಗಿ ದೇವರು ನಿಗದಿಪಡಿಸಿದ ಸಮಯ ಹತ್ತಿರವಾಗ್ತಾ ಇದೆ. ನಂಬಲಿಕ್ಕೆ ತಯಾರಿದ್ದೀರಾ? ನಿಮ್ಮ ಯೋಚನೆಗಳಿಗಿಂತಲೂ ಮಿಗಿಲಾಗಿ ಕಾರ್ಯಗಳನ್ನು ನಡೆಸುವಂಥೊಬ್ರು ದೇವರಿದ್ದಾರೆ. ನಮಗೋಸ್ಕರವಾಗಿ ಗಾಡ್ ಹ್ಯಾಸ್ ಸೆಟ್ ಅ ಟೈಮ್. ನಮಗೋಸ್ಕರ ದೇವರೊಂದು ಸಮಯವನ್ನು ನಿಗದಿಪಡಿಸಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಏನೆಲ್ಲ ಮಾಡಿದ್ರು ನಡೆಯೋದಿಲ್ಲ, ಎಷ್ಟೆಲ್ಲ ಶ್ರಮಿಸಿದ್ರು, ಏನೆಲ್ಲ ಮಾಡಿದ್ರು ವಾಗ್ದಾನ ಇದೆಯಾ? ಒಂದು ಸಮಯ ಇದೆ. ಇಫ್ ಯು ಹ್ಯಾವ್ ಗಾಟ್ ಎ ಪ್ರಾಮಿಸ್, ದೇರ್ ಇಸ್ ಎ ಸೆಟ್ ಟೈಮ್ ಫಾರ್ ದ ಪ್ರಾಮಿಸ್. ವಾಗ್ದಾನ ಇದೆಯಾ? ಏನಿದೆ ಅದರೊಟ್ಟಿಗೆ? ಹೇಳ್ರಿ, ದೇವರೊಂದು ನಿಗದಿತ ಸಮಯವಿದೆ. ವಾಗ್ದಾನ ಕೊಟ್ಟ ದೇವರು ಹೇಳಿದಾಗಲೇ ಅದಕ್ಕೊಂದು ನಿಗದಿತ ಸಮಯವನ್ನು ದೇವರಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ನಾವು ಟೆನ್ಷನ್ ಆಗಿಬಿಡ್ತೇವೆ, ಇದರ ಮಧ್ಯದಲ್ಲಿ ನಾವು ಬಳಲಿ ಹೋಗ್ತೇವೆ, ಇದರ ಮಧ್ಯದಲ್ಲಿ ನಾವು ಸೋತೋಗ್ತೇವೆ, ಇದರ ಮಧ್ಯದಲ್ಲಿ ಅಪ್ಪ ಆಗೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಡ್ತೇವೆ, ಇದರ ಮಧ್ಯದಲ್ಲಿ ಇಲ್ಲ ನನ್ನ ಅದು ಯಾವುದೋ ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ಅಂತ ಹೇಳ್ತೇವೆ, ಇದರ ಮಧ್ಯದಲ್ಲಿ ಏನೇನೋ ಕಲ್ಪನೆಗಳು ನಮ್ಮ ಒಳಗೆ ಬರಲಿಕ್ಕೆ ಆರಂಭಿಸ್ತದೆ. ಬಟ್ ನಾನು ಹೇಳ್ತೇನೆ ರೀ, ವಾಗ್ದಾನ ಕೊಟ್ಟ ದೇವರು ಅದನ್ನು ನೆರವೇರಿಸಲಿಕ್ಕೆ ಅಷ್ಟೇ ನಂಬಿಗಸ್ತರು. ಇಫ್ ಗಾಡ್ ಹ್ಯಾಸ್ ಸ್ಪೋಕನ್ ಸಮಥಿಂಗ್ ಅಟ್ ದಟ್ ಸೆಟ್ ಟೈಮ್ ಆಫ್ ಗಾಡ್, ದೇವರ ನಿಗದಿತ ಸಮಯದಲ್ಲಿ ಅದನ್ನು ನೆರವೇರಿಸ್ತಾರೆ. ನಮ್ಮ ವಿಷಯ ಇಷ್ಟೇ. ಇಸಾಕನ್ ಜನಿಸ್ತಾ ಹೌದು, ಎಲ್ಲ ಹೌದು, ಬಟ್ ದೇವರ ಒಂದು ಸಮಯ ಇದೆ. ಕಮ್ಮನ್ ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ದೇವ್ರಿಗೊಂದು ಸಮಯ ಇದೆ. For God has a set time. ದೇವ್ರಿಗೆಲ್ಲದಕ್ಕೊಂದು ಟೈಮ್ ಇದೆ. ನಾನೆಷ್ಟು ಶ್ರಮಿಸಿದ್ರು, ನೀವೆಷ್ಟು ಶ್ರಮಿಸಿದ್ರು, ಯಾರೆಲ್ಲ ಎಷ್ಟೆಲ್ಲ ಶ್ರಮಿಸಿದ್ರು, ಇದ್ರ ಮುಂಚೆ ಆಗಬೇಕು ಕೆಲವು ಕಾರ್ಯಗಳು, ಎಷ್ಟು ಹಠ ಹಿಡಿದ್ರು ಆಗಲ್ಲ. ಹಠ ಹಿಡಿಯೋರು ಹಠ ಹಿಡ್ಕೊಂಡೇ ಕೂತ್ಕೋಬೇಕಾಗ್ತದೆ, ಏನು ನಡೆಯಲ್ಲ. ದೇವರು ಇದ್ಯಾವುದು ಇಲ್ಲದೆ ಒಂದು ಸಮಯ ಇಟ್ಟಿದ್ದಾರೆ. ಕಮಾನ್, ಯಾಕೆ ಇಷ್ಟು ಬಾರಿ ಕರ್ತನಿವತ್ತು ಮುಂಜಾನೆ ಈ ವಾಕ್ಯ ಶಬ್ದವನ್ನು ಹೇಳ್ತಾ ಇದ್ದಾರೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಆ ಟೈಮ್ ಬರ್ತಾ ಇದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರ ಕೆಲವು ಸೆಟ್
ಟೈಮ್ಗಳು ಬರ್ತಾ ಇದೆ. ಈ ಸಮಯದಲ್ಲಿ ಯಾರು ಏನೇ ಹೇಳಿ ಬನ್ರಿ, ಅದಕ್ಕೆ ಇನ್ನೊಂದು ವಾಕ್ಯವನ್ನು ಜೊತೆ ಸೇರಿಸಿ ನಾನು ನಿಮಗೆ ಇನ್ನೂ ಬಲಪಡಿಸಿ ಹೇಳ್ತೇನೆ. ವಿಮೋಚನಾ ಕಾಂಡ ಪುಸ್ತಕ 12ನೇ ಅಧ್ಯಾಯ 40ನೇ ವಾಕ್ಯಕ್ಕೆ ಹೋಗುವ. ಏಮನ್, ಸುಮ್ಮನೆ ಯಾವುದು ನಾವು ನಮ್ಮ ಕಲ್ಪನೆ ಪ್ರಕಾರ ಮಾತಾಡ್ಬೋದು, ವಾಕ್ಯದ ಪ್ರಕಾರ ಹೋಗುವ. ಏಮನ್, ವಿಮೋಚನಾ ಕಾಂಡ ಪುಸ್ತಕ 12ನೇ ಅಧ್ಯಾಯ 40, ಎಕ್ಸಾಡಸ್ ಚಾಪ್ಟರ್ 12 ವರ್ಸಸ್ 40. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು ವಾಸವಾಗಿದ್ದದ್ದು 430 ವರ್ಷ. ಎಷ್ಟು? 430 ವರ್ಷ. 430 ವರ್ಷಗಳು ಕಳೆದ ನಂತರ 430 ವರ್ಷ ಕಳೆದ ನಂತರ ಅದೇ ದಿವಸದಲ್ಲಿ, ಕಮಾನ್, ಅದಕ್ಕಿಂತ ಒಂದು ದಿವಸ ಹೆಚ್ಚು ಹೋಗ್ಲಿಲ್ಲ. ವಾಟ್ ವಾಸ್ ಗಾಡ್ ಸೆಟ್ ಟೈಮ್? ಕಮಾನ್ ಹೇಳ್ರಿ. ದೇವರ ನಿಗದಿತ ಸಮಯ ಎಷ್ಟಾಗಿತ್ತು? 430 ವರ್ಷ. ನಾನು ಕಳೆದ ವಾರದಲ್ಲಿ ಹೇಳ್ತಾ ಇದ್ದೆ, ನಿಮ್ಗೆ ಜ್ಞಾಪಕ ಇದ್ರೆ. ಆಮೇಲೆ ಇದ್ರ ಮಧ್ಯದಲ್ಲಿ ದೇವ್ರನ್ನೇ ಮರ್ತು ಬಿಟ್ರು ಜನರು. ಇದ್ರ ಮಧ್ಯದಲ್ಲಿ ದೇವರ ಹತ್ರ ಯಾರು ಕೂಗ್ಲಿಕ್ಕಿಲ್ಲ, ಪ್ರಾರ್ಥಿಸ್ಲಿಕ್ಕಿಲ್ಲ, ಅಳ್ಲಿಕ್ಕಿಲ್ಲ, ಏನಿಲ್ಲ. ಕಮಾನ್, ಯಾರಾದ್ರೂ ಹೇಳ್ರಿ. ಸಮಯ ಬರುವಾಗ ದೇವ್ರು ಎಬ್ಬಿಸ್ತಾರೆ ಕೆಲವ್ರನ್ನ. ಅಳ್ಲಿಕ್ಕಾದ್ರೂ, ಕೂಗ್ಲಿಕ್ಕಾದ್ರೂ, ಪ್ರಾರ್ಥಿಸ್ಲಿಕ್ಕಾದ್ರೂ ಸಮಯ ಬರುವಾಗ ಎಬ್ಬಿಸ್ತಾರೆ. ಅಲ್ಲ, ಯಾರಿಗಿಲ್ಲದಂತ ದಾಹ ಕೆಲವ್ರ ಮಧ್ಯದಲ್ಲಿ ಯಾಕೆ ದೇವ್ರು ಕೊಟ್ರು? ಕಮಾನ್ ಹೇಳ್ರಿ. ನಿಗದಿತ ಸಮಯ ಆಯ್ತು. ಅದಕ್ಕೆ ನಿಗದಿತ ಸಮಯವಾದಾಗ ಯಾರನ್ನಾದ್ರೂ ಎಬ್ಬಿಸ್ತಾರೆ ದೇವ್ರು. ಕಮಾನ್, ಎದ್ದೇಳು. When God's set time comes, ಸುಮ್ಮನಲ್ಲ. ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರು ಚುಚ್ಚಿ ಆದ್ರೆ ಎಬ್ಬಿಸ್ತಾರೆ ಕೆಲವರು. ಎದ್ದೇಳು. ಯಾಕೆ ಹೇಳಿ? ದೇವರ ಸಮಯ ಬಂತು. ಇನ್ನ ಒಂದು ದಿನ ಸಹ ಆಚೆ ಈಚೆ ಆಗಲ್ಲ. ಬೈಬಲ್ ಅದನ್ನೇ ಹೇಳ್ತಾ ಇದೆ. 430 ವರ್ಷಗಳ ಕಾಲ ಇಸ್ರೇಲ್ರೆಲ್ಲಿದ್ರು? ಐಗುಪ್ತದಲ್ಲಿ ದಾಸರಾಗಿದ್ರು. ಹೋದ್ರೆ ಆ ವಾಕ್ಯವನ್ನು ಮತ್ತೊಂದು ಆವರ್ತಿ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ, ಆಮೇಲೆ ನಂಗೆ ಗೊತ್ತಿಲ್ಲ ರೀ ಇದನ್ನು ಯಾವ ರೀತಿಯಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಅರ್ಥ ಆಯ್ತಾ? ಏಮನ್. ಅದೇ ದಿವಸದಲ್ಲಿ ಏನಾಯ್ತು? ಸೈನ್ಯ ಎಲ್ಲ ಐಗುಪ್ತ ದೇಶವನ್ನ ಬಿಟ್ಟು ಹೊರಟೋಯ್ತು. ಎಷ್ಟು ಲಕ್ಷ ಜನರಿದ್ರು? ಕಮೋನ್ ಹೇಳ್ರಿ. ಒಂದು ಸುಮ್ಮನೆ ಅಂದಾಜಲ್ಲಿ ಹೇಳ್ರಿ. ಹೌ ಮೆನಿ ಲ್ಯಾಕ್ಸ್ ಪೀಪಲ್ ವೇರ್ ದೇರ್? ಮೋರ್ ದೆನ್ 30-40 lakhs ಪೀಪಲ್. 30-40 ಲಕ್ಷ ಜನ ಇದ್ರ? ಓಕೆ, ನೆನ್ಸುವ 30-40 ಲಕ್ಷ ಜನರು. ಏಮನ್, ಲಾಸ್ಟಲ್ಲಿ God told them, amen, Passover was the last thing that they had over there, ಅಲ್ವಾ? ಪಾಸ್ಕ ಹಬ್ಬನ ಕನ್ನಡದಲ್ಲಿ ಪಾಸ್ಕ ಹಬ್ಬ. ಈ ಪಾಸ್ಕ ಹಬ್ಬವನ್ನು ಆಚರಿಸಿ ಆ ರಾತ್ರಿಯಲ್ಲಿ ಎಲ್ಲ ಕ್ಲೀನಾಗಿ ವಾಶ್ ಔಟ್ ಮಾಡಿ ಇವ್ರೇನು ಮಾಡಬೇಕಾಯ್ತು? ಬರಬೇಕಾಯ್ತು ಹೊರಗಡೆ. 40 ಲಕ್ಷ ಜನರು ಬೇಡ ಬಿಡಿ ಸಿಸ್ಟರ್, ಸುಮಂಗ್ಲ ಸಿಸ್ಟರ್, 400 ಜನ ಬರ್ತಾರೆ ಇವತ್ತು ರಾತ್ರಿ ನಿಮ್ಮ ಮನೆ ಊಟಕ್ಕೆ. ಫಸ್ಟ್ ಹೇಳ್ತೀರಪ್ಪ ಅಷ್ಟೇ, ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ ನೀವು. ಅಲ್ಲ, 10 ಜನ ಗೊತ್ತಿಲ್ಲದ ಹಾಗೆ ಬಂದ್ಬಿಟ್ರೆ ನಾವು ಏನಾಗ್ತೇವೆ? ಕೈ ಕಾಲು ಬಿಡ್ತೇವಲ್ಲ. 40 ಲಕ್ಷ ಜನರನ್ನ ಒಂದೇ ರಾತ್ರಿಯಲ್ಲಿ ದೇವ್ರು ಎಬ್ಬಿಸಿ ಕಳಿಸ್ಬೇಕಾದ್ರೆ ಯೋಚನೆ ಮಾಡಿ ನೋಡ್ರಿ. ಇಷ್ಟು ಲಕ್ಷ ಜನರನ್ನ ದೇವರು ಒಂದು ರಾತ್ರಿಯಲ್ಲಿ ಹೇಳ್ತಾ ಇದ್ದಾರೆ, ನೀವು ಕೈ ತೊಳೆದ್ರ, ಬಾಯಿ ತೊಳೆದ್ರ, ನೀವು ಮಿಕ್ಕಿದ್ದಿದ್ಯಾ, ಈ ಪಕ್ಕಿ, ಅದ್ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಆ ರಾತ್ರಿ ಹೊರಡಬೇಕಂದ್ರೆ ಹೊರಡಬೇಕು. ಎಷ್ಟು ನನಗೆ ಅರ್ಥ ಆಗ್ತದೆ ದೇವರ ಸೆಟ್ ಟೈಮ್ ಯಾವ ರೀತಿಯಲ್ಲಿ ಇರ್ತದೆ ಅಂತ.
ಒಂದು ನಿಮಿಷ, ಒಂದು ಗಳಿಗೆ ಸಹ ಅದಕ್ಕಿಂತ ಹೆಚ್ಚು ಕಾಲ ಇರಲಿಕ್ಕೆ ದೇವರು ಬಿಡುವುದಿಲ್ಲ. 430 ವರ್ಷ ಅಂದರೆ 430 ವರ್ಷ ಅಷ್ಟೇ. ಒಂದು ದಿನ ಅಲ್ಲ, ಒಂದು ಗಂಟೆ ಸಹ ಹೆಚ್ಚು ಹೋಗ್ಲಿಕ್ಕೆ ಬಿಡಲ್ಲ. ಅರ್ಥ ಮಾಡ್ಕೊಳ್ರಿ. ನಾನೇ ಎಲ್ಲಾದರೂ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರು ದೇವ್ರು ಯಾರನ್ನಾದ್ರೂ ಎಬ್ಬಿಸಿ ಕಳಿಸ್ತಾರೆ ನನ್ನ ಹತ್ರ, ನನ್ನ ಸೈಲೆನ್ಸನ್ನು ಹಾಳು ಮಾಡಲಿಕ್ಕಾಗಿ. ಯಾಕೆ ಕಮೋನ್ ಹೇಳಿ, ಯಾಕೆ? ದೇವರ ನಿಗದಿತ ಸಮಯ ಬಂತು. ದೇವರ ನಿಗದಿತ ಸಮಯ ಬಂದರೆ ಯಾರನ್ನು ಎಲ್ಲೂ ದೇವರು ಬಿಡೋದಿಲ್ಲ. ಗಾಡ್ ವಿಲ್ ನಾಟ್ ಲಿವ್. ದೇವರು ಬಿಟ್ಟು ಕೊಡುವುದಿಲ್ಲ. ದೇವರು ಯಾರನ್ನು ಸಹ ಎಲ್ಲೂ ಬಿಟ್ಟು ಕೊಡುವುದಿಲ್ಲ. ದೇವರ ನಿಗದಿತ ಸಮಯ ಬರುವಾಗ ಆ ರಾತ್ರಿ ಅಂದರೆ ಆ ರಾತ್ರಿ, ಆ ಹಗಲಂದರೆ ಆ ಹಗಲು, ಆ ನಿಮಿಷ ಅಂದರೆ ಆ ನಿಮಿಷ. ನಮ್ಮ ವಿಷಯದಲ್ಲಿ, ನಮ್ಮ ಜೀವಿತದಲ್ಲಿ ದೇವರ ನಿಗದಿತ ಸಮಯ ನಿಶ್ಚಯವಾಗಿ ನೀವು ಕಾಣಲಿಕ್ಕಿದ್ದೀರಿ. ನಾನು ತಿರುಗಿ ಹೇಳ್ತೇನೆ, ಈ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಇಲ್ಲಿವರೆಗೂ ನಡೆಯದಂಥ ಕೆಲವು ಕಾರ್ಯಗಳು ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ, ನಮ್ಮೊಬ್ಬೊಬ್ಬರ ಮನೆಗಳಲ್ಲಿ ಅದರ ಕಡೆಗೆ ದೇವರು ನಡೆಸುವ ಸಮಯವಾಗಿದೆ. ಆ ಸಮಯ ಬಂದರೆ ದೇವರೆಲ್ಲ ಸೆಟ್ ಮಾಡ್ದಂಗೆ ಮಾಡ್ತಾರೆಲ್ಲ. ಆ ಸಮಯ ಬಂತು ಅಂತ ಹೇಳಿದ್ರೆ ಎಲ್ಲ ಯಾರೋ ಪ್ಲ್ಯಾನ್ ಮಾಡಿಟ್ಟಂಗೆ ದೇವರೆಲ್ಲ ಮಾಡಿ ತೋರಿಸ್ತಾರೆ ನೋಡ್ರಿ. ವಿ ವಾಂಟ್ ಗಾಡ್ಸ್ ಟೈಮಿಂಗ್, ದಟ್ಸ್ ಆಲ್. ನಮಗೆ ಬೇಕಾಗಿರೋದೇನೋ ದೇವ್ರ ಸಮಯ. ಅದ್ರ ಮುಂಚೆ ನಾವು ಎಷ್ಟು ಕಷ್ಟಪಟ್ಟರು, ನಾವೇನು ಮಾಡಿದ್ರು ನಡೆಯಲ್ಲ. ಬಟ್ ದೇವರ ಸಮಯ ಅನ್ನೋದು ಬಂತ, ಫಾರೋನನ್ನು ಗಪ್ಚಿಪ್ ನಿಲ್ಲಿಸ್ಬಿಡ್ತಾರೆ ದೇವರು. ಯಾರೇ ಆಗಿರಲಿ, ಎಷ್ಟು ದೊಡ್ಡ ಅರಸನಾಗಲಿ, ಯಾರೇ ಆಗಿರಲಿ, ದೇವ್ರು ಯಾರನ್ನು ಮೈಂಡ್ ಮಾಡಲ್ಲ. ನಂಬ್ತೀರಾ ಯಾರಾದ್ರೂ ಈ ಶಬ್ದವನ್ನು? ಗಾಡ್ ವಿಲ್ ನೆವರ್ ಎವರ್ ಮೈಂಡ್ ಈವನ್ ಎ ಪರ್ಸನ್. ಯಾಕೆ? ಮನುಷ್ಯನ ಸಮಯ ಅಲ್ಲ, ದೇವರ ಸಮಯ. ಮನುಷ್ಯನ ಆಲೋಚನೆ ಅಲ್ಲ, ದೇವರ ಆಲೋಚನೆ. ಮನುಷ್ಯನ ಪದ್ಧತಿಗಳಲ್ಲ, ದೇವರ ಪದ್ಧತಿಗಳು. ಅಲ್ಲಿವರೆಗೂ ಶತ್ರು ಸಹ ನಮ್ಗೆ ವಿರುದ್ಧವಾಗಿ ಹೋರಾಡ್ತಾನ್ರಿ. ಟುನೈಟ್ ಐ ವಿಲ್ ಕಮ್ ಟು ದಟ್ ಪಾರ್ಟ್. ಇವತ್ತು ರಾತ್ರಿ ಬರ್ತೇನೆ ಆ ವಿಷಯಕ್ಕೆ. ಅಲ್ಲಿವರೆಗೂ ಶತ್ರು ಸಹ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾನೆ. ದೇವರ ಟೈಮ್ ಬಂತ ಅವನು ಪ್ಯಾಕಪ್ ಆಗಿ ಹೋಗ್ಬೇಕು. ವಾಕ್ಯದೊಡನೆ ಸಂಜೆ ನೋಡುವ ಅದನ್ನು. ದೇವರ ಸಮಯ ಬಹಳ ಮುಖ್ಯ. ಕರ್ತನ್ ಎಲ್ಲ ಮಾಡುವುದು ಆತನ ಸಮಯದ ಪ್ರಕಾರ. ಗಾಡ್ ಡಸ್ ಎವ್ರಿಥಿಂಗ್ ಆನ್ ದ ಟೈಮಿಂಗ್ ಆಫ್ ಗಾಡ್. ದೇವರ ಒಂದು ನಿಗದಿತ ಸಮಯ ಅಂತ ಇದೆ, ಆ ಸಮಯದಲ್ಲೇ ನಡೆಯೋದು. ನಾನು ಈಗ ಹೇಳಿದ್ರೆ ಎಷ್ಟು ಜನ ನಂಬ್ತಿರೋ ಗೊತ್ತಿಲ್ಲ. ನಾನು ಮನೇಲಿ ಸುಮ್ಮನೆ ಕೂತಿದ್ರು ನನಗೋಸ್ಕರ ದೇವ್ರ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಕೆಲವ್ರು ನೆಬ್ಬಿಸ್ತಾರೆ. ಯಾವಾಗ? ದೇವರ ಸಮಯ ಬಂದರೆ. ದೇವರ ಸಮಯ ಬಂದರೆ ನಾನು ಇಂಪಾರ್ಟೆಂಟ್ ಅಲ್ಲ ದೇವರಿಗೆ. ದೇವರ ಶಬ್ದ, ದೇವರ ಪ್ರಾಮಿಸ್. ಅರ್ಥ ಆಯ್ತಾ? ದೇವರ ಅಬ್ರಹಾಮನಿಗೆ, ಅದನ್ನೇ ನಾವು ಧ್ಯಾನಿಸಿದ್ದು ಫಸ್ಟ್ ವಾಕ್ಯ. ದೇವರು ಅಬ್ರಹಾಮನಿಗೆ ಕೊಟ್ಟ ಮಾತು ನೆರವೇರಿಸುವ ಸಮಯ. ಹಾಗಾದರೆ ದೇವರು ಮಾತು ಕೊಡುವಾಗಲೇ ಅದಕ್ಕೋಸ್ಕರ ಒಂದು ಸಮಯವನ್ನು ನಿಗದಿಪಡಿಸಿರ್ತಾರೆ. ಈ ಕಾರ್ಯ, ಈ ಶಬ್ದ, ಈ ವಿಷಯ ಈ ದಿನ ನೆರವೇರಬೇಕು. ಅದು ಅವತ್ತೇ ನೆರವೇರೋದು. ಅದು ಅವತ್ತೇ ನೆರವೇರೋದು. ಅದಕ್ಕಿಂತ ಯಾರಾದ್ರೂ ಹೇಳ್ರಿ, ಕಮೋನ್, ನಂಬಿಕೆ ಬಂದಿದ್ರೆ ಯಾರು ಒಳಗಡೆ ಆದರೂ ಅವ್ರು ಹೇಳ್ರಿ, ದೇವರ ಸಮಯ ಬಿಟ್ಟು ಒಂದು ದಿನ ಸಹ ನನ್ನ ವಿಷಯದಲ್ಲಿ ಡಿಲೇ ಇನ್ನೂ ಬರಲ್ಲ.
ಇನ್ನು ಬರಲ್ಲ, ಸುಮ್ಮನೆ ಡಿಲೇ ಅಂತ ಕೂತ್ಕೋಬೇಡಿ. ಇವತ್ತು ಹೇಳ್ರಿ, ದೇವರ ಸಮಯ ಬಿಟ್ಟು ಒಂದು ದಿನ ಸಹ ನನ್ನ ಜೀವಿತದಲ್ಲಿ ಯಾವ ವಿಷಯಕ್ಕೂ ಇನ್ನೂ ಡಿಲೇ ಬರಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕೆಂದರೆ ಇವತ್ತು ನನ್ನೊಟ್ಟಿಗೆ ಕರ್ತನ್ ಮಾತನಾಡ್ತಾ ಇದ್ದಾರೆ ದೇವರ ಸಮಯದ ಕುರಿತಾಗಿ. ದೇವ್ರು ಇಸ್ರೇಲ್ರಿಗೆ ಹೇಳ್ಬಿಟ್ರು ಮುಂಚೆನೆ. ಮೇಲ್ಭಾಗ ಓದ್ತೀರಾ, ಅಲ್ಲಿ ದೇವರು ಇಸ್ರೇಲ್ರಿಗೆ ಹೇಳ್ತಾ ಇದ್ದಾರೆ, ಅಂದರೆ ಎಲ್ಲ ರೆಡಿ ಆಗಿರಬೇಕು. ವಾಕ್ಯ ಎಷ್ಟು? ವಿಮೋಚನಾ ಕಾಂಡ ಪುಸ್ತಕ 12:35. ಓಕೆ, 12ನೇ ಅಧ್ಯಾಯ 35ನೇ ವಾಕ್ಯ. ನಾವು 40ನೇ ವಾಕ್ಯ ಓದ್ವಿ, 35ನೇ ವಾಕ್ಯದಿಂದ ಬರೋಣ ಕೆಳಗಡೆ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು, ನೋಡ್ರಿ ಅವತ್ತು ರಾತ್ರಿ ಎಲ್ಲ ಸೇರಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು. ಏನೆಲ್ಲ? ಬೆಳ್ಳಿ ಬಂಗಾರದ ಒಡವೆಗಳು, ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದರಿಂದ ಇಲ್ಲಿವರೆಗೂ ನೀರು ಕೊಡ್ರಿ ಅಂದ್ರೆ ಕೊಡ್ತಾ ಇರಲಿಲ್ಲ ಈ ಜನ. ಬೇಡ ಬಿಡಿ, ಒಂದು 5 ನಿಮಿಷ ಸಮಾಧಾನ ಕೂತ್ಕೊಳ್ತೇವೆ ಬಿಡ್ರಿ ಅಂದ್ರೆ ಬಿಡ್ತಾ ಇರಲಿಲ್ಲ. ಈಗ ದೇವರ ಸಮಯ ಬಂದ್ರೆ ಶತ್ರು ಸಹ ಫ್ರೆಂಡ್ ಆಗಿಬಿಡ್ತಾನೆ. ನಂಬ್ತೀರಾ ಯಾರಾದ್ರೂ? ದೇವರ ಸಮಯ ಬಂದ್ರೆ ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ತಾರೆ ದೇವರು. ಹೋದ್ರಿ ಕೆಳಗಡೆ. ಅವರು ಕೇಳಿಕೊಂಡದ್ದನ್ನು ದಯೆಯನ್ನು ಹುಟ್ಟಿಸಿದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಅವರು ಏನ್ ಕೇಳ್ತಾರೋ ಎಲ್ಲ ಕೊಟ್ಬಿಟ್ರು. ಅಯ್ಯೋ ಏನಾಯ್ತು ನಿಮ್ಗೆ? ವಾಟ್ ಹ್ಯಾಪನ್ ಟು ಯು? ಈಜಿಪ್ಷಿಯನ್ಸ್, ಐಗುಪ್ತರ, ನಿಮ್ಗೆ ಏನಾಯ್ತು? ಇಲ್ಲ, ಅವ್ರು ಕೇಳ್ತಾ ಇದಾರೆ, ಪಾಪ ತಗೊಂಡು ಹೋಗ್ಲಿ. ಅವ್ರು ಏನೆಲ್ಲ ಕೇಳ್ತಾ ಇದ್ರು ಎಲ್ಲ ಕೊಟ್ಟು ಕಳಿಸ್ತಾರೆ. ತಗೊಂಡೋಗಿ. ಕೆಳಗಡೆ. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಳ್ಕೊಂಡರು. ಕಷ್ಟಪಡ್ಲಿಲ್ಲ, ಕಷ್ಟಪಟ್ಟದೆಲ್ಲ ನೋಡಿದ ಒಬ್ರು ದೇವರಿದ್ದಾರೆ. ನಾವು ಕಣ್ಣೀರು ಹಾಕಿದ್ದು ಕಷ್ಟಪಟ್ಟದೆಲ್ಲ ನೋಡುವಂತ ಒಬ್ರು ದೇವರಿದ್ದಾರೆ. ನೆನ್ನೆ ಮುಂಜಾನೆ ನೀವು ಕೇಳಿದ್ರೆ ನೆನಪಿದ್ರೆ, ನಮಗೆ ಬೇಕಾಗಿರೋದೇನೀಗ? ಫೇವರ್. ಅದೇ ಅಲ್ಲ ನಾವು ನಿನ್ನೆ ಮುಂಜಾನೆ ಕೇಳಿದ್ದು. ದಯೆ ಅನ್ನೋಂಥದ್ದು ಒಂದು ನಮ್ಮ ಮೇಲೆ ದೇವರು ತೋರಿಸ್ಲಿಕ್ಕೆ ಆರಂಭಿಸಿದ್ರೆ ಇದೇ ನಡೆಯೋದು. ಏನಾಗ್ತದೆ? ನಮಗೆ ಗೊತ್ತಿಲ್ಲದ ಜನರವರೆಗೂ ದಯೆ ತೋರಿಸ್ಲಿಕ್ಕೆ ಆರಂಭಿಸ್ತಾರೆ. ಓಕೆ, ಕೆಳಗಡೆ ಹೋದ್ರಿ. ಇಸ್ರಾಯೇಲ್ಯರು ರಾಮೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು ಮಾತ್ರ. ಆಯ್ತಾ? ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಬಹಳ ಇದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ, ಅರ್ಥ ಆಯ್ತಾ? ದೇವರ ಸಮಯ ಬಂದ್ರೆ ಅಸಲು ಬಡ್ಡಿ ಎಲ್ಲ ಸೇರಿಸ್ಕೊಡ್ತಾರೆ ದೇವರು. ಕೆಳಗಡೆ ಬನ್ನಿ. ಕಣಕದ ಮುದ್ದೆಯಿಂದ ಹುಳಿ ಇಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟು ಸ್ವಲ್ಪವಾದರೂ ಸಮಯ ಸಿಕ್ಕದೆ, ಯಾಕೆ? ಗಾಡ್ ಟೈಮಿಂಗ್. ಸ್ವಲ್ಪವಾದ್ರೂ ಸಮಯ ಸಿಕ್ಕದೆ ಹೋದದರಿಂದ ಕಣಕದಲ್ಲಿ ಹುಳಿಯನ್ನು ಕಲಸಿದ್ದಿಲ್ಲ, ಮತ್ತೆ ಬೇರೆ ಯಾವ ಆಹಾರವನ್ನು ಸಿದ್ಧಪಡಿಸಿಕೊಂಡಿರಲಿಲ್ಲ. ಏನು ಸಿದ್ಧಪಡಿಸ್ಕೊಂಡಿರಲಿಲ್ಲ. ಏನ್ ಮಾಡ್ಲಿಕ್ಕೂ ದೇವ್ರು ಬಿಡ್ಲಿಲ್ಲ. ಯಾಕೆ? ಇನ್ನು ನೀವು ಈಗ ಬಿರಿಯಾನಿ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ತದೆ. ಕಮಾನ್, ನಿಮ್ಮ ಸಮಯ ಆಯ್ತು. ದೇವರ ಸಮಯ ಆದ್ರೆ ಮತ್ತೆ ಬೇರೆ ಯಾವ ಕಾರ್ಯಕ್ಕೂ ದೇವ್ರು ಬಿಡುವುದಿಲ್ಲ. ಬೈ ಫೋರ್ಸ್ ಕೆಲವು ನಡೆಸ್ತಾರೆ. ಕಮಾನ್, ನಿಮ್ಗೆ ಧೈರ್ಯ ಇದ್ರೆ, ನಿಮ್ಗೆ ನಂಬಿಕೆ ಇದ್ರೆ ಕೈ ಕೊಟ್ಟು ಹೇಳ್ರಿ, ಬೈ ಫೋರ್ಸ್ ಆದ್ರೂ ಕೆಲವು ಕಾರ್ಯಗಳು ಇನ್ನೂ ನಡೀತದೆ ನಮ್ಮ ಜೀವಿತದಲ್ಲಿ. ನಾವು ಸುಮ್ಮನೆ ಇದ್ರು ಕೆಲವರು ಸುಮ್ಮನೆ ಇರಲ್ಲ. ಇನ್ನ ಹಾಗೆ ಬೈಬಲ್ ಹೇಳ್ತಾ ಇರೋದು. ಇಸ್ರೇಲ್ರು ಸುಮ್ಮನೆ ಇದ್ದಾರೆ, ದೇವ್ರು ಸುಮ್ಮನಿಲ್ಲ. ಇಲ್ಲ, ಇನ್ನೊಂದು 4 ದಿನ ಇಲ್ಲೇ ಇರ್ತೇವೆ. ಮುಗೀತು ಟೈಮು. 430 ವರ್ಷ ಹೇಳಿದ್ದೆ, ಮುಗೀತು 430 ವರ್ಷ. ಇನ್ನು 1 ದಿನಾನೂ ನೀವು ಇಲ್ಲಿ ಇರಬಾರ್ದು. ಯಾಕೆಂದ್ರೆ ವಾಗ್ದಾನ ಕೊಟ್ಟ ದೇವರು ನಂಬಿಗಸ್ತರು.
ಒಂದು ದಿನ, ಒಂದು ಗಂಟೆ ಸಹ ಇರ್ಲಿಕ್ಕೆ ಬಿಡ್ಲಿಲ್ಲ. ನಾನು ತಿರ್ಗೊಂದು ಆವರ್ತಿ ಹೇಳ್ತೇನೆ ರೀ, ನಮ್ಮ ಜೀವಿತದಲ್ಲಿ ದೇವರ ಕೆಲವು ನಿಗದಿತ ಸಮಯಗಳನ್ನು ನೋಡ್ಲಿಕ್ಕಾಗಿ ನಾವು ಆರಂಭಿಸ್ತೇವೆ. ಈ ಶಾಲೆಯಲ್ಲಿ ಬೆಲ್ ಹೊಡಿತಾರೆ. ಬೆಲ್ ಹೊಡೆದ ತಕ್ಷಣ ಆ ಟೀಚರ್ಗೆ ಇಷ್ಟ ಇದ್ರೂ ಇಲ್ಲದಿದ್ರೂ ಕ್ಲಾಸ್ ಬಿಟ್ಟು ಹೋಗ್ಬೇಕು. ಕೆಲವು ಮಕ್ಕಳು ನಾವು ಓದುವಾಗಲೂ ಹಿಂಗೆ ಇದ್ವಿ ಅಲ್ಲ, ಇಷ್ಟ ಇಲ್ಲದ ಪೀರಿಯಡ್ ಇದ್ರೆ ಬೆಲ್ ಯಾವಾಗ ಆಗ್ತದೆ ಅದೇ ಕೇಳ್ತಾ ಕೂತ್ಕೊಳ್ತಾ ಇದ್ವಿ. ಯಾಕೆ? ಆ ಬೆಲ್ ಹೊಡೆದ ಮೇಲೆ ಇನ್ನು ಟೀಚರ್ ಹೋಗ್ಲೇಬೇಕು ಕ್ಲಾಸಿಂದ. ನಾನು ಹೇಳ್ತೇನೆ ರೀ, ದೇವರ ಸಮಯವಾದರೆ ನಮ್ಮ ಜೀವಿತಗಳಲ್ಲಿ ದೇವರು ಬೆಲ್ ಹೊಡೆದ ಕೆಲವು ಕಾರ್ಯಗಳನ್ನು ನಡೆಸ್ತಾರೆ. ಹೌ ದೇವರ ಸಮಯವಾದರೆ ನಾನು ಸುಮ್ಮನೆ ಇದ್ರೂ ನಿಮಿಷಗಳಲ್ಲಿ ಕಾರ್ಯಗಳು ನನಗೋಸ್ಕರ ಜರುಗ್ತದೆ. ಆಮೆನ್. ಅದನ್ನೇ ಇಲ್ಲಿ ನಾವು ವಾಕ್ಯದಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಆಮೆನ್. ವಿತ್ ನೋ ಟೈಮ್ ಗಾಡ್ಸ್ ಮೇಡ್ ದೆಮ್ ಸ್ಟಾರ್ಟ್ ಫ್ರಮ್ ದಟ್ ಪ್ಲೇಸ್. ಯಾಕೆ? ಇಟ್ ವಾಸ್ ಅನ್ ಅಪಾಯಿಂಟೆಡ್ ಟೈಮ್ ಆಫ್ ಗಾಡ್. ಅದು ದೇವರ ನಿಗದಿತ ಸಮಯವಾಗಿತ್ತು. ಬನ್ರಿ 2 ಸಮುವೇಲ ಪುಸ್ತಕ 24ನೇ ಅಧ್ಯಾಯಕ್ಕೆ ಬನ್ರಿ. ಆಮೇಲೆ ಇದೊಂದೊಂದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿ ಇನ್ನು ಸಂಜೆ ನಾವು ಧ್ಯಾನಿಸ್ಲಿಕ್ಕಾಗಿ ಹೋಗುವ ಇದೇ ಭಾಗದಿಂದ. ಆಮೇನ್. 2 ಸಮುವೇಲ ಪುಸ್ತಕ 24ನೇ ಅಧ್ಯಾಯ, 2 Samuel ಚಾಪ್ಟರ್ 24. ದಾವೀದನ ಜೀವಿತದಲ್ಲಿ ಒಂದು ಕೊರತೆ ಬಂತಿಲ್ಲ, ನಮ್ಗೆಲ್ರಿಗೂ ಗೊತ್ತಿರುವಂಥ ಭಾಗ. ದೇವರು ಹೇಳದಂತಹ ಒಂದು ಕಾರ್ಯವನ್ನೇನು ಮಾಡ್ದ ದಾವೀದ? ಮಾಡಿಬಿಟ್ಟ. ಏನು ಆ ಕಾರ್ಯ? ಜ್ಞಾಪಕ ಇದೆಯಾ ನಿಮಗೆ? ಏನ್ ಮಾಡ್ದ? ಸೆನ್ಸಸ್ ತೆಗೆದುಬಿಟ್ಟ. ದೇವರಿಗೆ ಇಷ್ಟ ಇರಲಿಲ್ಲ, ದೇವರು ಹೇಳದಂತ ಒಂದು ಕಾರ್ಯ ಮಾಡಿಬಿಟ್ಟ ದಾವೀದ. ಓಕೆ, ಈ ಕಾರ್ಯ ಮಾಡಿದ ನಿಮಿತ್ತದಿಂದ ಏನಾಯ್ತು ಗೊತ್ತಾ? ದೇವರು ಹೇಳಿದ್ರು, ಅದು ಯಾರೇ ಆಗಿದ್ರು ಪನಿಷ್ಮೆಂಟ್ ನಾನು ಕೊಡ್ತೇನೆ, ಕೊಡ್ಲೇಬೇಕು ಎಂಬುದಾಗಿ ಹೇಳಿ 3 ಆಪ್ಷನ್ ಕೊಟ್ರು. ಆಮೆನ್. ಕಮ್ ಟು ದ 12th verse. 12ನೇ ವಾಕ್ಯ ಮೊದಲು ಓದ್ರಿ. ಯೆಹೋವನು ದರ್ಶನದಲ್ಲಿ ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ ನಾನು 3 ವಿಧವಾದ ಶಿಕ್ಷೆಗಳನ್ನು ನಿನ್ನ ಮುಂದೆ ಇಡುತ್ತೇನೆ. ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ. ಒಂದು ಆರಿಸ್ಕೊಳ್ಳಿಕ್ಕೆ ದೇವರು ಆಪ್ಷನ್ ಕೊಟ್ರು ಎಂದು ಪನಿಷ್ಮೆಂಟ್ ಕೊಡುವಾಗ್ಲೂ ದೇವರು ಆಪ್ಷನ್ ಕೊಟ್ರು. ವಂಡರ್ಫುಲ್. ಕೆಳಗಡೆ ಬನ್ನಿ. ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಎಂದು ಆಜ್ಞಾಪಿಸಿದನು. ಆಗ ಗಾದನು ದಾವೀದನ ಬಳಿಗೆ ಹೋಗಿ ನಿನ್ನ ದೇಶದಲ್ಲಿ 7 ವರ್ಷಗಳು ಬರ ಉಂಟಾಗಬೇಕೋ? ನಿನ್ನ ದೇಶದಲ್ಲಿ 7 ವರ್ಷ ಬರ ಉಂಟಾಗಬೇಕೋ? ಇಲ್ಲದೆ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳುಗಳವರೆಗೆ ಓಡಿಸಿ ಬಿಡಬೇಕು. 3 ತಿಂಗಳುಗಳವರೆಗೂ ನಿನ್ನನ್ನು ಓಡಿಸಿಬಿಡಬೇಕಾ? ಇಲ್ಲವೇ ನಿನ್ನ ದೇಶದಲ್ಲಿ 3 ದಿನಗಳವರೆಗೂ ಘೋರ ವ್ಯಾಧಿ ಬರಬೇಕು. ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು? ಆಲೋಚಿಸಿ ಹೇಳು ಅಂದನು. ಕೆಳಗಡೆ. ಅದಕ್ಕೆ ದಾವೀದನು ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ. ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲ್ಲ ನಾನು. ವಾವ್. ಆಗ ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಆಗ ಯೆಹೋವನು ಏನ್ ಮಾಡಿದನು? ಇಸ್ರಾಯೇಲ್ ಪನಿಷ್ಮೆಂಟ್. ನೋಡ್ರಿ, ಆಪ್ಷನ್ ಕೊಟ್ರು ದೇವರು. 7 ವರ್ಷ 3 ತಿಂಗಳು 3 ದಿನ. ಕಡೆಗೆ ನನ್ಗೇನ್ ಗೊತ್ತಿಲ್ಲ, ದೇವ್ರಿಗೆ ನಾನು ಒಪ್ಪಿಸ್ಬಿಟ್ಬಿಡ್ತೇನೆ ಅಂತ ಹೇಳಿದಾಗ 3 ದಿನದ ವ್ಯಾಧಿ ಬಂತು. ಕೋಮನ್ ಬನ್ರಿ ಕೆಳಗಡೆಗೆ. 15ನೇ ವಾಕ್ಯ. ಎಲ್ರು ನೋಡ್ರಿ ಆ ವಾಕ್ಯವನ್ನ. ಅದು ಹೊತ್ತಾರೆಯಿಂದ ನೇಮಕವಾಗಿ ಹೊತ್ತಿನವರೆಗೂ ಇತ್ತು. ದಾನಿನಿಂದ ಬೇರ್ಷೆಬದವರೆಗೆ
ವಾಸವಾಗಿರುವ ಇಸ್ರಾಯೇಲ್ಯರಲ್ಲಿ ಇಸ್ರಾಯೇಲ್ಯರಲ್ಲಿ 70,000 ಜನರು ಸತ್ತರು. 70,000 ಜನರು ಸತ್ರು. ದೇವದೂತನು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ಕೈ ಚಾಚಿದಾಗ ಯೆಹೋವನು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಸಂಹಾರ ದೂತನಿಗೆ ಈಗ ಸಾಕು ನಿನ್ನ ಕೈಯನ್ನು ಹಿಂತೆಗೆ ಎಂದು ಆಜ್ಞಾಪಿಸಿದನು. ಆಗ ಆ ದೂತನು ಯೆಬೂಸ್ಯನಾದ ಆರೌನನ ಕಣದಲ್ಲಿದ್ದನು. ದಾವೀದನು ಜನಸಂಹಾರಕ ದೂತನನ್ನು ಕಂಡಾಗ ಸಾಕು. 15ನೇ ವಾಕ್ಯದಲ್ಲಿ ಹೇಳ್ತದೆ, the Lord set a plague upon the Israel from the morning till the appointed time. ಕನ್ನಡದಲ್ಲಿ ಅದು ಒತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ. ಹಾಗಾದ್ರೆ ಕಷ್ಟ ಬಂದ್ರು, ಪನಿಷ್ಮೆಂಟ್ ಬಂದ್ರು, ದೇವ್ರೇನಿಟ್ಟಿದ್ದಾರೆ? ಒಂದು ಟೈಮ್ ಇಟ್ಟಿದ್ದಾರೆ ಎಲ್ಲದಕ್ಕೆ. ನಿಮ್ಮ ಮನೆಯಲ್ಲಿ ಗಲಿಬಿಳಿ ಇದ್ರು, ಅಸಮಾಧಾನ ಇದ್ರು, ಎಲ್ಲದಕ್ಕೂ ದೇವ್ರೇನಿಟ್ಟಿದ್ದಾರೆ? ಟೈಮ್ ಇಟ್ಟಿದ್ದಾರೆ. ಆ ಟೈಮ್ಗಿಂತ 1 ನಿಮಿಷ ಮುಂದೆ ಯಾವುದು ಹೋಗಲ್ಲ ಇನ್ನ. ಅರ್ಥ ಆಯ್ತಾ? ಆ ಸಮಯದ ಒಳಗಾಗಿ ದೇವ್ರು ಕೆಲವೊಂದನ್ನ ಕ್ಲಿಯರ್ ಔಟ್ ಮಾಡ್ತಾರೆ. ಬೈಬಲ್ ಹೇಳ್ತಾ ಇದೆ ಆ ಸಮಯದಲ್ಲಿ, ಕಮ್ ಆನ್ ರೀಡ್ ಓನ್ಲಿ ದಟ್ 15th verse, ಆ ಭಾಗ ಮಾತ್ರ ಓದ್ರಿ. ಆಗ ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅದು ಹೊತ್ತಾರೆಯಿಂದ ಫ್ರಮ್ ಮಾರ್ನಿಂಗ್ ಟಿಲ್ ದ ಅಪಾಯಿಂಟೆಡ್ ಟೈಮ್. ಅಷ್ಟೇ. 3 ದಿನ ಅಂದ್ರೆ 3 ದಿನ, ಅದಕ್ಕಿಂತ 1 ನಿಮಿಷ ಸಹ ಹೆಚ್ಚಾಗ್ಲಿಕ್ಕೆ ದೇವ್ರು ಬಿಡಲ್ಲ. ದಾವೀದನ್ ತಪ್ಪು ಮಾಡಿದ, ಪನಿಷ್ಮೆಂಟು, ಅದಕ್ಕೊಂದು ಸಮಯ. ಎಷ್ಟು ಜನ ನಂಬ್ತೀರಾ? ದೇವರ ಒಂದು ಅಪಾಯಿಂಟೆಡ್ ಟೈಮ್ ಬರುವಾಗ ದೇವರೇ ಕೆಲವು ಕಾರ್ಯಗಳನ್ನು ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ಬಾಕಿ ಅದನ್ನೇ ಹೇಳ್ತಾ ಇರುವಂಥದ್ದು. When the Lord sent a plague and Israel and the morning till appointed time. ದೇವರು ಅಪಾಯಿಂಟ್ ಮಾಡಿದ ಒಂದು ಸಮಯ, ದೇವರು ನೇಮಿಸಿದ, ನಿಗದಿಪಡಿಸಿದ ಒಂದು ಸಮಯ ಅಷ್ಟೇ. ಕಮಾನ್, ಇವತ್ತು ನೀವು ಹಿಂತಿರುಗಿ ನಿಮ್ಮ ಮನೆಗೆ ಹೋಗೋ ಮುಂಚೆ ಹೇಳಬೇಕು, ಎಷ್ಟು ಕಷ್ಟ ಬಂದರೂ ದೇವರೊಂದು ಸಮಯ ನಿಗದಿಪಡಿಸಿದ್ದಾರೆ. ಅದಕ್ಕಿಂತ 1 ನಿಮಿಷ ಹೆಚ್ಚು ಸಹ ಯಾವ ಕಷ್ಟ, ತೊಂದರೆ, ಸಮಸ್ಯೆ, ಕಣ್ಣೀರು ನನ್ನನ್ನು ಕಾಡಲ್ಲ. ಎಲ್ಲಿವರೆಗೂ? ದೇವರ ನಿಗದಿತ ಸಮಯದವರೆಗೂ ಮಾತ್ರ. ಓನ್ಲಿ ಟಿಲ್ ದ ಟೈಮ್. ಅದ್ರ ಒಳಗಡೆ ಎಷ್ಟು ಕಷ್ಟಪಟ್ಟರು ನಾವು ಹೊರಬರ್ಲಿಕ್ಕಾಗಲ್ಲ. ಯಾಕೆ ಗೊತ್ತಾ? ಇಟ್ ಈಸ್ ಅ ಪ್ಲಾನ್ ಆಫ್ ಗಾಡ್. ಇದು ದೇವರ ಯೋಜನೆ. ಇವತ್ತು ಮಧ್ಯಾಹ್ನ ಎಷ್ಟು ಜನ ನಂಬ್ತೀರಾ? ನನಗೋಸ್ಕರ ದೇವರೊಂದು ಸೀಸನ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಯಾವ ಸೀಸನ್? ಕಮಾನ್, ನೀವೇ ಹೇಳ್ರಿ, ಯಾವ ಸೀಸನ್ ಓಪನ್ ಮಾಡ್ತಾ ಇದ್ದಾರೆ? ದೇವರ ಗಾಡ್ಸ್ ಟೈಮಿಂಗ್ ಅನ್ನುವಂಥ ಸೀಸನ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಇವತ್ತು ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಧೈರ್ಯದಿಂದ ನಂಬ್ರಿ, ನಿಮ್ಮ ಜೀವಿತದಲ್ಲಿ ಒಂದು ಗಾಡ್ಸ್ ಟೈಮಿಂಗ್ ಅನ್ನೋ ಸೀಸನ್ ಓಪನ್ ಆಗ್ತಾ ಇದೆ. ನಂಬ್ತೀರಾ? ಕಮಾನ್, ದೇವ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ನೀವಿರುವಂಥ ಸ್ಥಳಗಳಲ್ಲಿ ಹಾಗೆ ಎದ್ದು ನಿಲ್ರಿ. ಇವತ್ತು ಮುಂಚಾನೆ ವೇಳೆಯಲ್ಲಿ ಕರ್ತನ ಹತ್ರ ಹೇಳ್ರಿ, ಐ ಥ್ಯಾಂಕ್ ಯು ಫಾರ್ ಟಾಕಿಂಗ್ ಟು ಮೀ ದಿಸ್ ಮಾರ್ನಿಂಗ್. ನನ್ನೊಂದಿಗೆ ನೀವು ಮಾತನಾಡ್ತಾ ಇರೋದಕ್ಕಾಗಿ ಸ್ತೋತ್ರಪ್ಪ. ನನಗೆ ಗೊತ್ತು ಸ್ವಾಮಿ, ಏನೆಲ್ಲ ತಡೆಗಳು ಬಂದರು, ಏನೆಲ್ಲ ಪ್ರಶ್ನೆಗಳು ಬಂದರು, ಏನೆಲ್ಲ ಸಮಸ್ಯೆಗಳು ಬಂದರು, ಎಲ್ಲದಕ್ಕೂ ಒಂದು ನಿಗದಿತ ಸಮಯವನ್ನು ನೀವು ಇಟ್ಟಿದ್ದೀರಿ. ಆ ನಿಗದಿತ ಸಮಯದಿಂದ 1 ನಿಮಿಷ ಸಹ ಇನ್ಯಾವುದು ಕಾರ್ಯಗಳು ಹೆಚ್ಚಾಗಿ ನನ್ನ ಜೀವಿತದಲ್ಲಿ ನಡೀಲಿಕ್ಕೆ ನೀವು ಬಿಡುವುದಿಲ್ಲ. We are waiting for that appointed time of yours, Lord.
ನಮಗೆ ಗೊತ್ತು, ಈ ರಾತ್ರಿಯಿಂದ ಕೆಲವರ ಜೀವಿತದ ನಿಗದಿತ ಸಮಯಗಳನ್ನು ದೇವರು ಓಪನ್ ಮಾಡ್ತೀರಿ. ಲಾರ್ಡ್, ವಿ ನೋ that you are taking us to the season of the promises that are going to be fulfilled. ನಮ್ಮ ಜೀವಿತದಲ್ಲಿ ಇನ್ನು ನೆರವೇರ್ಲಿಕ್ಕಿರುವಂತ ವಾಗ್ದಾನಗಳ ಕಡೆಗೆ ನಮ್ಮ ನೀವು ನಡೆಸ್ತೀರಿ. ಈ ದಿನಮಾನಗಳಲ್ಲಿ ಎಲ್ಲೆಲ್ಲಿ ನಾವು ನಿಂತು ಹೋಗಿದ್ದೇವೋ, ಎಲ್ಲೆಲ್ಲಿ ಸ್ಥಗಿತಗೊಂಡಿದ್ದೇವೋ, ಎಲ್ಲೆಲ್ಲಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ಕರ್ತನೆ ಸ್ಟಕಪ್ ಆಗಿ ಹೋಗಿದ್ದೇವೋ, ಆ ವಿಷಯಗಳಿಂದ ನಮ್ಮನ್ನು ಎಬ್ಬಿಸಿ ನನ್ನ ದೇವರು ಮುಂದಕ್ಕೆ ನಡೆಸುವುದಕ್ಕಾಗಿ ಸ್ತೋತ್ರ. ಕೆಲವು ಸ್ಥಳಗಳಿಂದ ನಮ್ಮನ್ನು ಎಬ್ಬಿಸಿ ನೀವು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ನಥಿಂಗ್ ಕ್ಯಾನ್ ಸ್ಟಾಪ್ ಅಸ್ ಅಗೇನ್ ಲಾರ್ಡ್. ಇನ್ಯಾವುದು ನಮ್ಮನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಯಾಕೆಂದ್ರೆ ನಿಮ್ಮ ನಿಗದಿತ ಸಮಯವಾಗಿದೆ. ಇಟ್ ಈಸ್ ಯೋರ್ ಟೈಮ್ ಅಂಡ್ ವಿ ನೋ ಯು ಡೂ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಯೋರ್ ಟೈಮ್ ಲಾರ್ಡ್. ನೀವೆಲ್ಲವನ್ನ ಅದ್ಭುತಕರವಾಗಿ ಮಾರ್ಪಡಿಸ್ತೀರಿ ನಿಮ್ಮ ಸಮಯ ಬರುವಾಗ. ಈ ದಿನ, ಈ ಕ್ಷಣ ನಾವು ನಂಬ್ತೇವೆ, ನಿಮ್ಮ ಸಮಯ ನಮ್ಮ ಹಲವಾರು ವಿಷಯಗಳಲ್ಲಿ ಪ್ರಾರಂಭವಾಗಿರುವುದಕ್ಕಾಗಿ ಸ್ತೋತ್ರ. ಈ ಕರ್ತನೆ ಮುಂಜಾನೆಗೊಂಡು, ಈ ಕರ್ತನೆ ಸಮಯಗೊಂಡು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಈ ಜನರ ಮೇಲೆ. ಆ ನಿಗದಿತ ಸಮಯ ಇವರ ಜೀವಿತದಲ್ಲಿ ಓಪನ್ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಎಲ್ಲೆಲ್ಲಿ ಯಾವ ಶತ್ರು ಇವರನ್ನು ಹಿಡಿದಿಟ್ಟಿದ್ದಾನೋ, ಯಾವ್ಯಾವ ಬಂಧನಗಳಲ್ಲಿ ಇವರಿದ್ದಾರೋ, ಯಾವ್ಯಾವ ರೋಗ ಶಕ್ತಿಗಳ ನಡುವೆ ಇವರು ಸಾಕ್ತಾ ಇದ್ದಾರೋ, ಕಷ್ಟಪಡ್ತಾ ಇದ್ದಾರೋ, ಎಲ್ಲೆಲ್ಲಿ ದುಃಖ ಕರ್ತನೆ ಆಮೇಲೆ ಗೋಳಾಟದೊಡನೆ ಇದ್ದಾರೋ, ಆ ಎಲ್ಲ ಸ್ಥಳಗಳಿಂದ ನನ್ನ ದೇವರು ಇವರನ್ನ ತಕ್ಷಣವಾಗಿ ಇವ್ರಿಗೊಂದು ಬಿಡುಗಡೆ ನೀವು ಕೊಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪಾದಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಅದ್ಭುತ ಮಾಡ್ರಿ, ಬಿಡುಗಡೆ ಕೊಟ್ಟು ಶ್ರೇಷ್ಠವಾದ ರೀತಿಯಲ್ಲಿ ನಡೆಸ್ರಿ. ಯೇಸುವಿನ ನಾಮದಲ್ಲಿ ತಂದೆ.